ಶಾಲೆಯಲ್ಲಿ ಪಾಠ ಕಲಿಯಬೇಕಾದ ಶಾಲೆ ಮಕ್ಕಳ ಕೈಯಲ್ಲಿ ಚರಂಡಿ ಕ್ಲೀನ್ ಮಾಡಿಸಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕನೋರ್ವ ಅಮಾನತುಗೊಂಡಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕ್ಯಾತನಾಳ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೋರ್ವೆಲ್ ಬಳಿ ಪಾಚಿಗಟ್ಟಿದಂತ ಚರಂಡಿ ಕ್ಲೀನ್ ಮಾಡಿಸಿದ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ವಿಸ್ತೃತ ವರದಿಯನ್ನು ಪ್ರಕಟಿಸಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಶಿಕ್ಷಣ ಇಲಾಖೆ ಇದೀಗ ಮುಖ್ಯ ಶಿಕ್ಷಕ ಶರಣಪ್ಪ ಬಗ್ಲಿ ಅವರನ್ನ ಅಮಾನತು ಮಾಡಿದ್ದಾರೆ. ಈ ಪ್ರಕರಣದ ಕುರಿತು ಮಕ್ಕಳ ರಕ್ಷಣಾ ಆಯೋಗ ಸಹ ವರದಿ ತರಿಸಿಕೊಂಡು ಇಂದು ವಿಚಾರಣೆ ನಡೆಸುತ್ತಿದ್ದು, ಇದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕ್ಯಾತ್ನಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರೊಬ್ಬರು ಮಕ್ಕಳ ಕೈಯಿಂದ ಕೊಳಚೆಯನ್ನು ಸ್ವಚ್ಛತೆ ಮಾಡಿಸಿದ್ರು. ಕಳೆದ ಮಂಗಳವಾರ ಕೊಳಚೆ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಮಾಡಿಸಿದ್ದನ್ನು ಸುದ್ದಿಯನ್ನು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿತ್ತು. ಇದೀಗ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಇದು ಬಿಗ್ ಇಂಪ್ಯಾಕ್ಟ್ ಆಗಿ ಪರಿಗಣಿಸಿದೆ. ಯಾಕಂದರೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಕ್ಯಾತ್ನಾಳ ಗ್ರಾಮದ ಮುಖ್ಯ ಶಿಕ್ಷಕನ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಇದೀಗ ಶರಣಪ್ಪ ಬಾಗ್ಲಿ ಮುಖ್ಯ ಶಿಕ್ಷಕರಾದ ಶರಣಪ್ಪ ಬಾಗ್ಲಿ ಅವರನ್ನು ಅಮಾನತುಗೊಳಿಸಿದ್ದಾರೆ. ಇದರ ಜೊತೆಗೆ ಅಮಾನತುಗೊಳಿಸೋರ ಜೊತೆಗೆ ಮಕ್ಕಳ ರಕ್ಷಣಾ ಆಯೋಗವು ಈ ಒಂದು ವರದಿಯನ್ನು ತರಿಸಿಕೊಂಡು ಇಂದು ಬೆಂಗಳೂರಲ್ಲಿ ವಿಚಾರಣೆ ಕೈಗೊಂಡಿದ್ದಾರೆ. ಇದು ಉತ್ತರ ಕರ್ನಾಟಕ ಒಂದು ಸಂದ ಜಯ ಅಂತ ಅನ್ಸುತ್ತೆ. ಮಕ್ಕಳ ಕೈಯಲ್ಲಿ ಸ್ವಚ್ಛತೆ ಮಾಡಿಸಿ ಎಲ್ಲರಿಗೂ ಕಂಗನಿ ಗುರಿಯಾಗಿದ್ದ ಶರಣಪ್ಪ ಬಾಗ್ಲಿ ಇವತ್ತು ಅಮಾನತುಗೊಂಡಿದ್ದಾರೆ. ಅಂದರೆ ಇದು ಉತ್ತರ ಕರ್ನಾಟಕ ವಾಹಿನಿಗೆ ಸಿಕ್ಕ ಜಯವಾಗಿದೆ.